ನೀವು ಕಂಡಂಗೆ ಮಂಜು ಜರ್ನಿಲಿ ತುಂಬಾ ಇಂಥದ್ದೊಂದು ಸಿಚುವೇಶನ್ ನಾನು ನೋಡಿರಲಿಲ್ಲ. ಸೊ ಅವತ್ತು ತುಂಬ ಹಿಂಗೆ ಇಂಥದ್ದೊಂದು ಘಟನೆ ಆಯಿತು ಅನ್ನೋ ರೀತಿಯಲ್ಲಿ ಹೇಳೋದಾದ್ರೆ ಘಟನೆ ಅಂದರೆ ತುಂಬ ವಿಷಯಗಳಿದೆ ಸರ್. ಇವಾಗ ಅಕ್ಕಪಕ್ಕದ ಸರೌಂಡಿಂಗ್ ಸರ್ಕಲಲ್ಲಿ ಎಲ್ಲರೂ ಇದ್ದೇ ಇರ್ತಾರೆ. ಜೊತೆಲಿದ್ದವರು ರೀಸೆಂಟಾಗಿ ತೀರ್ಕೊತಾರೆ, ಜುಟ್ಟಿ ಅಂತ ಹೇಳ್ಬಿಟ್ಟು ನಮಗೆ ಗುರುಗಳು ಅಂತಾರೆ ಅವರು. ಅವ್ರು ತೀರ್ಕೊಂಡಾಗಿರಲಿ ಅಥವಾ ನಮ್ಮ ಅನಿರುದ್ಧ ಹೇಳ್ದಂಗೆ ಕಾರು ಮಾರ್ಕೊಳ್ಳೋ ಸಿಚುವೇಶನ್ಗಳು ಬಂತು ನಮಗೆ. ಆ ಟೈಮಲ್ಲಿ ನಾವು ಅದು 200-300 ರೂಪಾಯಿ ಕಾಸು ಕಳ್ಕೋ ಕಷ್ಟಗಳು ಪಡ್ತಾಯಿದ್ವಿ. ಬಟ್ ಆದ್ರೂ ಏನೋ ಒಂದು ಹೋರಾಟ ಸರ್, ಏನೋ ಒಂದು ಹೋರಾಟ ಮಾಡಿಕೊಂಡು ಎಲ್ಲರೂ ಒಟ್ಟಿಗೆ ಇದ್ದು ಇವತ್ತೂ ಅಷ್ಟೇ, ನಾಳೆನೂ ಅಷ್ಟೇ, ನಾಡ್ದು ಅಷ್ಟೇ. ಎಷ್ಟಿರುತ್ತೋ ಅಷ್ಟರಲ್ಲೇ ಬದುಕ್ತೀವಿ. ಚೆನ್ನಾಗಿತ್ತು ಚೆನ್ನಾಗಿ ಬದುಕ್ತೀವಿ, ಇಲ್ಲ ಆರಾಮಾಗಿ ಬದುಕ್ತೀವಿ. ಆ ಥರ ಒಂದು ಲೈಫ್ನ ಸೆಟಲ್ ಮಾಡಿಕೊಂಡು ಆರಾಮಾಗಿ ಎಲ್ಲರ ಜೊತೆಗೆ ಜಾಲಿ ಮಾಡಿಕೊಂಡು ಆರಾಮಾಗಿ ಹೋಗ್ತಾ ಇದ್ದೀವಿ ಸರ್. ಇನ್ನೊಂದು ಮೊದಲನೇ ತಂಗಿದ ಮದುವೆ ಆಯ್ತಲ್ಲ, ಅದನ್ನ ಅವನೇ ಎಲ್ಲ ತೊಗೊಂಡು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಯಾಕೆ ಬೇರೆಯವರು ಕೊಟ್ಬಿಟ್ಟು ನಾನು ಡೆಕೋರೇಷನ್ ಮಾಡಿಸ್ಬೇಕು ಅಂದ್ಬಿಟ್ಟು ಅವನೇ ನಿಂತ್ಕೊಂಡು ಮಾಡ್ದ ಡೆಕೋರೇಷನ್ನು ಓವರ್ ನೈಟು. ಅದು ಅವ್ನು ತುಂಬ ಹೆಮ್ಮೆನೂ ಸಿಕ್ತು. ನಾವು ಹೋಗಿ ನೋಡಿದಾಗ ಬೇರೆ ನಾರ್ಮಲಾಗಿ ಕೊಡ್ತಾರಲ್ಲ ಅವ್ರಿಗಿಂತ ಎಷ್ಟೋ ಚೆನ್ನಾಗಿ ಮಾಡಿದ್ದ ಅವನು. ಇವರೆಲ್ಲ ಹೋಗಿದ್ರು ಇದಕ್ಕೆ ಮಾಡಿ ಅವ್ರ ಮಾಲೂರಲ್ಲೇ ನಡೀತು. ತುಂಬ ಚೆನ್ನಾಗಿ ಮಾಡಿದ್ದ. ಅವನಿಗೆ ಆ ಮೊದಲನೇ ತಂಗಿ ಮದುವೆ ಆದಾಗ ಅವ್ನು ಇಮೋಷ್ನಲ್ ಆಗೋ ಆಗಿದ್ದ. ಯಾಕಂದರೆ ಮೊದಲನೇ ತಂಗಿ ಮದುವೆ ಆಗ್ತಿರೋದು ಫಸ್ಟು ಟೈಮ್ ಕಳಿಸ್ಕೊಡ್ತಿದ್ದಾರೆ. ಆಮೇಲೆ ಅವನು ಇದು ಡೆಕೋರೇಷನ್ಸು ಅದು 2-3 ದಿನ ಅಲ್ಲೇ ಕೂತು ಎಲ್ಲ ಅವನೇ ಮೊಳೆ ಎಲ್ಲ ಹೊಡೆದು ಎಲ್ಲ ಮಾಡಿ ಅವನೇ ಮಾಡಿರೋದು. ಹೇಳ್ತಾ ಇದ್ರಿ ಅಂದರೆ ಈ ಕಾರ್ನ ಮಾರಿದಂಥ ಸಂದರ್ಭದಲ್ಲಿ ತುಂಬ ಬೇಜಾರಾಗಿದ್ರು ಅನ್ನೋಂಥದ್ದು ಸಹಜ. ಲೈಫಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ. ಮಂಜು ಅವರು ತಗೊಂಡಂಥ ಸಂಭಾವನೆ ಎಷ್ಟಾಗಿರ್ಬೋದು, ಒಂದು ಹೈಯೆಸ್ಟ್ ಎಷ್ಟಾಗಿತ್ತು? ಈ ವಿಚಾರವಾಗಿ ಸಹಜವಾಗಿ ಶೇರ್ ಮಾಡ್ತಾ ಇರ್ತಾರಲ್ಲ ಸರ್. ಶುರುವಾಗಿ ಆ್ಯಕ್ಚುಲಿ ಏನು ಗೊತ್ತಾಯಿತು, ಸಂಭಾವನೆ ಇದರಲ್ಲೇ ಕೇಳಾಗೇ ಇಲ್ಲ ಅವನು. ಸಂಭಾವನೆ ಅಂದರೆ ಅವ್ನು ನಮ್ಗೆ ಹೇಳಲ್ಲ. ಅವನು ಕೇಳಿದ್ರೆ ಅವ್ನು ಬೇರೆ ನಿನಗೆ ಯಾಕೆ ಇದೆಷ್ಟು ಗೊತ್ತಾ ಹೇಳ್ತೀಯಾ ಅಷ್ಟೇ ಸರ್. ಸಂಭಾವನೆ ಬಗ್ಗೆ ನಾವು ಕೇಳ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ನಮಗೆ ನಾವೇನಿದೆ 100 ರೂಪಾಯಿ ಇದೆಯಾ, ನನ್ನ ಹತ್ರ 50 ರೂಪಾಯಿ ಇದೆಯಾ ಹಂಚ್ಕೊಂಡು ಇದು ಮಾಡ್ತಿದ್ವಿ. ಬಟ್ ಅವನು ಹುಚ್ಚು ಹೋರಾಟ ಸರ್. ಅವನು ಹುಚ್ಚು ಹೋರಾಟಗಾರ. ಅವನು ಇದಾಗಲ್ಲ ಅಂತ ಇಲ್ಲ ಸರ್. ಏನಾದ್ರು ಆಗುತ್ತಾ ಮಾಡೋಣ ಅಂದರೆ ಮಾಡೋಣ, ಇಲ್ಲ ಮಾಡಿಬಿಡೋಣ, ಟ್ರೈ ಮಾಡೋಣ. ಅದು ಅವ್ನು ಹುಚ್ಚು ಹೋರಾಟ ಅವನು ಸರ್. ಒಂದು ನಮಗಿರೋ ಮಾಹಿತಿ ಪ್ರಕಾರ ಅವರ ತಂದೆ ಕೂಡ ಅಂದರೆ ಡ್ರಾಮಾ ಮಾಡ್ತಾ ಇದ್ರು ಅನ್ನೋಂಥದ್ದು, ಅಲ್ಲಿಂದ ಅವ್ರ ಕಲೆ ಬಗ್ಗೆ ಆಸಕ್ತಿ ಶುರುವಾಯಿತು ಅನ್ನೋಂಥದ್ದು. ಅಂಥ ವಿಚಾರನ ನಿಮ್ಮ ಜೊತೆ ಏನಾದ್ರು ಹಂಚ್ಕೊಂಡಿದ್ದು? ಖಂಡಿತ ಹಚ್ಕೊಂಡಿದ್ದೆ ಸರ್. ನಾನು ತಂದೆ ಹರ್ಕೊಳ್ಬಾರ್ದು. ಅವ್ರ ತಂದೆಗೆ ಸಿಕ್ಕಿದಾಗ ನಾನು ಹೇಳ್ತಾ ಇದ್ದೆ, ನಾನು ಆ್ಯಕ್ಟಿಂಗ್ ಕೊಡೋ ನಾನು ಮಾಡ್ತಿದ್ದೆ. ಅವಾಗ ತಂದೆ ಎಲ್ಲ ಮಾತಾಡ್ತಿದ್ವಿ ಆ ಟೈಮಲ್ಲಿ. ಆಮೇಲೆ ನ್ಯಾಷನಲ್ ಕಾಲೇಜ್ ಓದಿದ್ದವನು, ಅಲ್ಲೆಲ್ಲ ಡ್ರಾಮಾ ಇದೆಲ್ಲ ಮಾಡಿ NCC ಎಲ್ಲ ಇದು ಮಾಡಿದ್ದಾನೆ ಅವನು. ಸೊ ಅಲ್ಲಿಂದ ಹೇಳ್ತಿದ್ದ ನನಗೆ, ಈ ಥರ ನಾನು ಡ್ರಾಮಾ ಸ್ಟಾರ್ಟ್ ಮಾಡಿದ್ದ ತಂದೆಯಿಂದ ಎಲ್ಲ ಇದು ಮಾಡಿದ್ದು ಅಂತ. ತಂದೆನೂ ಹೇಳ್ತಿದ್ರು, ಈ ಥರ ಸುಮಾರು ನಾಟಕಗಳು, ಪೌರಾಣಿಕ ನಾಟಕಗಳು ಮಾಡಿದ್ದೀನಿ ನಾನು ಅಂತೆಲ್ಲ ಫೋಟೋಗಳು ನೋಡಿದ್ದೀನಿ, ತೋರಿಸಿದ್ದಾರೆ. ಅದೇ ಸಹಜವಾಗಿ ಇನ್ನೂ ಆಟ ಮುಂದುವರಿಯುತ್ತೆ, ತುಂಬ ದಿನಗಳವರೆಗೂ ಮುಂದುವರಿಯುತ್ತೆ. ಸ್ನೇಹಿತರ ವಿಚಾರವಾಗಿ ಇನ್ನೇನಾದರೂ ನೀವು ಹೇಳುವಂಥದ್ದಿದ್ರೆ? ಸ್ನೇಹಿತರ ವಿಚಾರವಾಗಿ ಒಂದು ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಚೆನ್ನಾಗಾಡು, ಹುಷಾರು, ಅಷ್ಟೇ ಹೇಳೋಕ್ಕೆ ಇಷ್ಟಪಡೋದು. ಇನ್ನೇನಾದ್ರು ವಿಶೇಷವಾಗಿ ಹೇಳೋಂಥದ್ದಾದ್ರು ಈ ಹಂತಕ್ಕೆ? ಖಂಡಿತ ಏನಿಲ್ಲ, ಅವನೇನು ಆಡ್ತಾ ಇದ್ದಾನೋ ತುಂಬ ಚೆನ್ನಾಗಿ ಆಡ್ತಾ ಇದ್ದಾನೆ. ಇನ್ನೇನು ಇದು ಮಾಡೋಂಗಿಲ್ಲ ಅವನಿಗೆ. ಬಟ್ ಅದೇ ನಾವೆಲ್ಲ ಸೇರಿ ಅವನಿಗೆ ಗೆದ್ದು ಬಗಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಷ್ಟೇ ನಾನು. ಆಮೇಲೆ 10ನೇ ತಾರೀಕು ಅವ್ರ ಬರ್ಡೇ ಇದೆ. ಬಿಗ್ ಬಾಸ್ ಕಡೆಗೆ ರಿಕ್ವೆಸ್ಟ್ ಇದು. ಆದರೆ ಒಂದು ವಿಶೇಷ ತಿಳಿಸಿ ನಮ್ಮ ಕಡೆಯಿಂದ. ವಿಶ್ ಯು ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಉಗ್ರ ಮಂಜು. ಅಷ್ಟೇ ಸರ್. ಅನಿರುದ್ಧರೇ ನೀವೇನಂತ ಹೇಳಿ? ನಾನು ಅವನ್ನ ಫೈನಲ್ಸ್ ತನಕ ನೋಡ್ತೀನಿ ಅಂತ ನನಗೊಂದು ಭರವಸೆ ಇದೆ. ನಾನು ನೋಡ್ಬೇಕಂತನೂ ಆಸೆ. ಆಮೇಲೆ ಗೆದ್ದು ಬಾ, ನಾವು ಪಟಾಕಿ ಎಲ್ಲ ರೆಡಿ ಇಟ್ಕೊಂಡಿರ್ತೀವಿ, ಬಾ ಹಚ್ಚೋಣ, ಒಳ್ಳೆ ವಾಪಸ್ಸು ವಾಟರ್ ಪಾಯ್ಸ್ ಆಗೋಣ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ಇದಿಷ್ಟು ಉಗ್ರ ಮಂಜು ಅವರ ಆಪ್ತ ಸ್ನೇಹಿತರು, ಅವ್ರನ್ನ ತುಂಬ ಹತ್ತಿರದಿಂದ ಕಂಡಂತಹ ಸ್ನೇಹಿತರ ಮಾತಾಗಿರ್ತಕ್ಕಂಥ. ಸಹಜವಾಗಿ ಗೆಲುವಿನ ಭರವಸೆ ಇದೆ ನಮಗೆ. ಅವ್ರು ಗೆದ್ದು ಬರ್ತಾರೆ, ಫೈನಲ್ಗೆ ಹೋಗ್ತಾರೆ ಅನ್ನೋಂಥ ಭರವಸೆಯಲ್ಲಿ ಇದ್ವಿ ಅನ್ನೋಂಥ ಮಾತನ್ನು TV9 ಜೊತೆ ಹಂಚ್ಕೊಂಡಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಷ್ಣು ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು.